ಏನು ಸಚಿವ ಬಿ ನಾಗೇಂದ್ರ ಅವರು ರಾಜೀನಾಮೆ ಒತ್ತಾಯಿಸಿ ಇದೀಗ ಬೆಳಗಾವಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಧರಣಿ ಸತ್ಯಾಗ್ರಹ ಮಾಡ್ತಾ ಇದೆ. ಬೆಳಗಾವಿಯ ಕೋರ್ ಕಾಂಪೌಂಡ್ ಹತ್ತಿರ ಇದೊಂದು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮಾತಾಡ್ಲಿಕ್ಕೆ ಬಿಜೆಪಿ ಪಕ್ಷದ ನಾಯಕರು ಅವ್ರನ್ನೇ ಮಾತಾಡೋದು. ಸರ್ ಮೇಡಮ್, ಏನು ಪ್ರಮುಖ ಬೇಡಿಕೆ, ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ? ನಮಗೆ ಭ್ರಷ್ಟಾಚಾರ ಮುಕ್ತ ಸರ್ಕಾರ ಬೇಕಾಗಿದೆ ಹಾಗೂ ಈ ಹಗರಣ ಮುಕ್ತ ಸರ್ಕಾರ ಬೇಕಾಗಿದೆ. ಸಚಿವ ಸ್ಥಾನದಲ್ಲಿ ಇದ್ದವರು, ಜವಾಬ್ದಾರಿಯುತರು ಹಾಗೂ ಆಡಳಿತದಲ್ಲಿ ಇದ್ದವರು ಬಹಳಷ್ಟು ಜವಾಬ್ದಾರಿ ಇರ್ಬೇಕಂತವ್ರನ್ನು ನಾವು ಅಲ್ಲಿ ನೋಡ್ಬೇಕಂತ ಇಚ್ಛೆ ಪಡ್ತೀವಿ. ಹಾಗಾಗಿ ಈ ಹಗರಣ ಮಾಡಿದವರು ಹಾಗೂ ಭ್ರಷ್ಟಾಚಾರದಲ್ಲಿ ಮೇಲೆ ಕೈ ಎತ್ತಿದವ್ರನ್ನ ಯಾಕೆ ಸಚಿವ ಸ್ಥಾನ ಕೊಡ್ತಾ ಇದ್ದೀರಿ ಅಂತ ನಮ್ಮ ಮೊದಲೇ ಪ್ರಶ್ನೆ. ಯಾಕಂದ್ರೆ 187 ಕೋಟಿ ಹಗರಣ ಮಾಡಿದ್ದು ಕೇವಲ ರಾಜ್ಯಾದ್ಯಂತ ಇದೇನು ಪ್ರಸಿದ್ಧ ಆಗಿರಲಿಲ್ಲ, ರಾಷ್ಟ್ರಾದ್ಯಂತ ಪ್ರಸಿದ್ಧವಾಗಿತ್ತು ಒಂದು ಭ್ರಷ್ಟ ಸರ್ಕಾರ ಅಂತ ಹೇಳಿ. ಅಂತ ಸಚಿವರನ್ನು ನಾಗೇಂದ್ರವನ್ನ ಮತ್ತೆ ನೀವು ಸಚಿವ ಸ್ಥಾನ ಕೊಡ್ತಾ ಇದ್ದೀರಿ ಯಾಕೆ? ಇವ್ರು ನಿಮ್ಮಲ್ಲಿ ಯಾವ ಸಚಿವರಲ್ಲಿ ಯೋಗ್ಯ ಯಾರು ಅಧಿಕಾರಿಗಳಿಲ್ವಾ ಅಥವಾ ಯಾರು ರಾಜಕಾರಣಿಗಳು ಉಳಿದಿಲ್ವಾ? ಇದು ನಮ್ಮ ಪ್ರಶ್ನೆ. ಇನ್ನು ಏನಾಗುತ್ತೆ ಅಂದ್ರೆ ಸ್ಕೀಮ್ಗಳನ್ನು ಸ್ಟಾಪ್ ಮಾಡಿದ್ದಾರೆ. ಒಂದು ಓಲ್ಡ್ ಪೆನ್ಷನ್ ಸ್ಕೀಮ್ ಇರಲಿ ಎಲ್ಲ ಸ್ಟಾಪ್ ಮಾಡ್ತಾರೆ. ಇದ್ರ ಬಗ್ಗೆ ಏನ್ ಮಾತಾಡ್ತಾರೆ ನೋಡಿ. ಮೊದಲು ಸ್ಕೀಮ್ ದಿಂದಾನೇ ಅವರು ಎಲ್ಲರಿಗೂ ಗೊತ್ತಿರುವಂತ ಈ ಸ್ಕೀಮ್ಗಳ ಮೋಹದಿಂದಾನೇ ಅವರು ಇಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದಾರೆ. ಆದ್ರೆ ಆ ಸ್ಕೀಮ್ ಒಂದೇ ಕೊಡ್ತೀವಿ ಅಂತ ಭರವಸೆ ನೀಡಿದ್ಮೇಲೆ ಯಾವುದು ಸರಿಯಾಗಿ ಬರ್ತಾ ಇಲ್ಲ. ನೀವು ಹೋಗಿ ಜನರ ಪಾಸ್ಬುಕ್ ಅನ್ನ ಚೆಕ್ ಮಾಡಿ. ಗೃಹಲಕ್ಷ್ಮಿಯಲ್ಲಿ 3 ತಿಂಗಳು ಕೊಡ್ತಾರೆ, 4 ತಿಂಗಳು ಕೊಡುವುದಿಲ್ಲ. ಅದೇ ರೀತಿ ಎಲ್ಲ ಸ್ಕೀಮ್ಗಳು ಕೂಡ ಕೊಡುವಂತ ವಿಶ್ವಾಸವನ್ನು ಕಳೆದುಕೊಳ್ಳುವಂತ ಸರ್ಕಾರ ಆಗಿದೆ. ಯಾವುದೇ ಸ್ಕೀಮ್ಗಳು ಬರ್ತಾ ಇಲ್ಲ. ಅದು ಗೃಹ ಜ್ಯೋತಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಯಾವುದು ಸರಿಯಾಗಿ ನಡೀತಾ ಇಲ್ಲ. ಒಂದ್ ಕೈಯಲ್ಲಿ ₹1 ಕೊಟ್ರೆ 10 ರೂಪಾಯಿ ಇಸ್ಕೊಳ್ಳುವಂತ ಸರ್ಕಾರ ಕೆಲಸ ಮಾಡ್ತಾ ಇದೆ. ಬಿಲೋ ಪಾವರ್ಟಿ ಲೆವೆಲ್ ಹೊಸ ರೇಷನ್ ಕಾರ್ಡ್ ಇನ್ನೂವರೆಗೆ 2-3 ವರ್ಷ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ಮೊದ್ಲೇ ಮಾತು ಹೇಳ್ಬೇಕಂದ್ರೆ, ಈಗ ಯಾರಿಗಾದ್ರೂ ಏನಾದ್ರು ಕೊಡ್ಬೇಕಂದ್ರೆ ಹಣ ತಮ್ಮ ಹತ್ರ ಇರ್ಬೇಕು. ಸರ್ಕಾರದಲ್ಲಿರುವಂತಹ ಖಜಾನೆ ಪೂರ್ತಿ ತಮ್ಮ ಮನೆಯಲ್ಲಿ ಸೇರ್ಕೊಂಡಿದೆ. ಹಣ ಸರ್ಕಾರಕ್ಕಾಗಿ ಅಭಿವೃದ್ಧಿಗಾಗಿ ಖಜಾನೆಯಲ್ಲಿ ₹1 ಉಳಿಸ್ಕೊಂಡಿಲ್ಲ. ಹಾಗಾಗಿ ಯಾವುದೇ ರೀತಿ ರೇಷನ್ ಕಾರ್ಡ್ ಇರ್ಲಿ, ಯಾವುದೇ ಸ್ಕೀಮ್ ಕೊಡಕ್ಕೆ ಅವರಿಂದ ಸಾಧ್ಯನೇ ಇಲ್ಲ. ಇದೊಂದು ಸುಳ್ಳು ಸರ್ಕಾರ. ಇದು ಪ್ರತಿಭಟನೆ ಎಲ್ಲೂವರೆಗೆ ಪ್ರತಿಭಟನೆ ಆಗುತ್ತೆ. ರಾಜೀನಾಮೆ ತಗೊಂಡ ಪ್ರತಿಭಟನೆಗೋಸ್ಕರ ಎಲ್ಲಿ ಹ್ಯಾಂಗೆ ನಿಮ್ಮ ಸ್ಟ್ಯಾಂಡ್ ಏನಿರುತ್ತೆ? ಈಗ ಅವರ ಸರ್ಕಾರ ಇರುವುದರಿಂದ ನಾವು ಕೇಳ್ತಾ ಇರೋದು ಬೇಡಿಕೆ ಬಹಳ ಸಿಂಪಲ್ ಆಗಿದೆ. ನಮಗೆ ಸಚಿವ ಸ್ಥಾನದಲ್ಲಿ ಒಳ್ಳೆ ವ್ಯಕ್ತಿಯನ್ನ ಕೊಡಿ. ಆಡಳಿತ ಆದ್ರೂ ಸರಿಯಾಗಿ ಮಾಡಿ. 5 ವರ್ಷ ಆಡಳಿತ ಮೊದಲೇ ಸಲ 2 ಕುರ್ಚಿ ಬದಲಾಯಿಸಿದ್ರಿ. ಅದ್ರಲ್ಲೂ ಮತ್ತು ಕುರ್ಚಿಗೋಸ್ಕರ ಈ ರೀತಿ ಮಾಡೋದು ಒಂದು ಹುಚ್ಚಾಟ ಅಂತ ನಮಗೆ ಅನಿಸ್ತಾ ಇದೆ. ಅದಕ್ಕಾಗಿ ನಮ್ಮ ಬೇಡಿಕೆ ಸಚಿವ ಸ್ಥಾನದ ಒಳ್ಳೆ ವ್ಯಕ್ತಿಯನ್ನ ಕೊಡಿ. ಒಳ್ಳೆ ರೀತಿ ಸರ್ಕಾರ ನಡೆಸಿ ತೋರಿಸಿ, ಜನರಿಗೆ ಮೋಸ ಮಾಡ್ಬೇಡ್ರಿ. ಅಲ್ಲಿವರೆಗೆ ನಮ್ಮ ಒಂದು ಈ ಬೇಡಿಕೆ ಇದ್ದೇ ಇರ್ತದೆ. ನಾವು ಇಲ್ಲಿ ಅಹೋರಾತ್ರಿ ಧರಣಿಯನ್ನು ಮಾಡ್ತೀವಿ. ಭ್ರಷ್ಟಾಚಾರ ಯಾರು ಮಾಡಿದ್ರು ಅವ್ರಿಗೆ ಮಂತ್ರಿ ಸ್ಥಾನ ಕೊಡ್ತಾ ಇದ್ದಾರಂತ ಆರೋಪ. ಹೌದು, ಭ್ರಷ್ಟಾಚಾರ ಆದವ್ರಿಗೆ ಯಾಕೆ ಅಂದ್ರೆ ನಿಮ್ಮ ಸರ್ಕಾರ ಭ್ರಷ್ಟಾಚಾರದ ಮೇಲೇನೆ ಇದೆಯಾ ಅಂತ ನಮ್ಮ ಒಂದು ಪ್ರಶ್ನೆ. ಒಳ್ಳೆ ವ್ಯಕ್ತಿಗಳು ಇಲ್ವೇ ಇಲ್ವಾ? ಅದರಲ್ಲಿ ಮತ್ತು ಮಹಿಳಾ ವಿರೋಧಿ ಸರ್ಕಾರ ಅಂತ ಕಾಣಿಸ್ತದೆ. ಸಚಿವ ಸ್ಥಾನದ ಒಬ್ಬ ಮಹಿಳೆಗೂ ಕೊಟ್ಟಿಲ್ಲ. ನಮ್ಮ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಬಿಜೆಪಿ 33% ರಿಸರ್ವೇಶನ್ ಬಿಲ್ ಅನ್ನ ಪಾಸ್ ಮಾಡ್ಬೇಕಂತ ಮಹಿಳೆಯರಿಗಾಗಿ, ಮಹಿಳಾ ಅಭಿವೃದ್ಧಿಗಾಗಿ ಮೋದಿಜಿಯವರು ಕೆಲಸ ಮಾಡ್ತಾ ಇದ್ದಾರೆ. ಇವರು ಸಚಿವ ಪುಟದಲ್ಲಿ ಒಬ್ಬ ಮಹಿಳೆಯರನ್ನು ಮಿನಿಸ್ಟರ್ ಲೆವೆಲ್ಗೆ ಕೊಡ್ತಾ ಇಲ್ಲ ಅಂದ್ರೆ ಏನ್ ಇವರ ಉದ್ದೇಶ ಅಂತ ನಮ್ಗೆ ಪ್ರಶ್ನೆ ಇದೆ. ಸೊ ವೀಕ್ಷಕರೇ, ಇದಿಷ್ಟು ಏನಂತಂದ್ರೆ ಸಚಿವ ಬಿ ನಾಗೇಂದ್ರ ಇವರ ರಾಜೀನಾಮೆ ಎಲ್ಲಿವರೆಗೆ ಕೊಡೋರು ಅಲ್ಲಿವರೆಗೆ ನಾವು ಪ್ರತಿಭಟನೆ ಮಾಡ್ತಂತ ಒತ್ತಾಯಿಸಿ ಇದೀಗ ಬೆಳಗಾವಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಪ್ರತಿಭಟನೆ ಮಾಡಲಾಗ್ತದೆ. ಪಾಯಿಂಟ್ ನ್ಯೂಸ್ ಬ್ಯೂರೋ.